ಚುನಾವಣೆ ಮತಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ನಾವು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆಜಿಯವರು ಸೇರಿ ಇಲ್ಲಿ ಹೊಸದೊಂದು ಜನರಿಗೆ ಮಹಿಳೆಯರಿಗೆ ಒಂದು ಸ್ಟೇಡಿಯಂ ಆಗಬೇಕು. ಅದರಲ್ಲಿ ಯಾವ ರೀತಿ ಈ ಬೆಂಗಳೂರಿನಲ್ಲಿ ನಮ್ಮ ಪಡುಕೋಣೆಯವರು ಮಾಡಿದ್ದಾರೆ, ಅದೇ ರೀತಿ ಇಲ್ಲಿನೂ ಕೂಡ ಯೋಗ ಸೆಂಟ್ರು, ವಾಕಿಂಗ್ ಟ್ರ್ಯಾಕು ಮತ್ತು ಸ್ವಿಮ್ಮಿಂಗ್ ಪೂಲು ಮತ್ತು ನಮ್ಮ ಜಿಮ್ಸ್ಗೆ ನಮ್ಮನ್ನೆಲ್ಲ ಎಲ್ಲ ಮಾದರಿಯಲ್ಲಿ ಮಹಿಳೆಯರು ಇಲ್ಲಿ ಬಂದು ಎಲ್ಲ ರೀತಿಯಿಂದ ಅವರ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ ಯೋಗಾಭ್ಯಾಸ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಜಿಮ್ ಆಗಲಿ, ಏನೇನು ಅವರ ಕ್ರೀಡೆಗಳನ್ನು ಮಾಡಿ ಅವರು ಕೂಡ ಸಂತೋಷ ಪಟ್ಕೊಂಡು ಒಂದು ಆರೋಗ್ಯವಂತರಾಗಿರ್ಬೇಕಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ KKRDBಯ ಒಂದು ಹಣ ಸಹಾಯದಿಂದ ಸುಮಾರು ಇದನ್ನು ಕಂಪ್ಲೀಟಾಗಿ ಮುಗಿಬೇಕಾದ್ರೆ 16 ಕೋಟಿ ರೂಪಾಯಿವರೆಗೂ ಮಿನಿಮಮ್ ಬೇಕಾಗ್ತದೆ. ಆ ಎಲ್ಲ ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒದಗಿಸ್ಕೊಡ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಲ್ಯಾಂಡ್ ಆರ್ಮಿಯವರಿಗೆ ಕೆಲಸವನ್ನು ವಹಿಸ್ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ಕ್ಯೂರಿಂಗ್ ಸಮೇತ ಕೆಲಸ ನಡೀತಾ ಇದೆ. ಬೇಗನೆ ಆಗ್ಬೇಕಂತ ಹೇಳಿ ಭಾಳ ಫಾಸ್ಟಲ್ಲಿ ಕೇವಲ ಒಂದು 6 ತಿಂಗಳಲ್ಲಿ ಇದು ಕೆಲಸ 6 ತಿಂಗಳ ಮಳೆಯಲ್ಲಿ ಹೋಯಿತು. 6 ತಿಂಗಳಲ್ಲಿ ಎಷ್ಟೊಂದು ಪ್ರೋಗ್ರೆಸ್ ಆಗಿ ಏನಪ್ಪ ಅಂದ್ರೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಈ ಕಲಬುರಗಿ ಜಿಲ್ಲೆಯ ಜನತೆಗೆ ಒಂದು ಸ್ಟೇಡಿಯಂ ಏನಿತ್ತು ಜೆಂಟ್ಸ್ಗೆ, ಹೆಣ್ಣುಮಕ್ಕಳು ಕೂಡ ಇವತ್ತು ಭಾಳ ಅತಿ ಆಸೆಯಿಂದ ಇವತ್ತು ಏನಪ್ಪ ಅಂದ್ರೆ ಅವರು ಕೂಡ ಹೊರಗೆ ಬರ್ತಾ ಇದ್ದಾರೆ. ಜಿಮ್ಸ್ಗೆ ಹೋಗ್ತಾ ಇದ್ದಾರೆ, ಯೋಗಕ್ಕೆ ಹೋಗ್ತಾ ಇದ್ದಾರೆ, ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾರೆ. ಪ್ರತ್ಯೇಕವಾದಂಥ ಒಂದು ಬೇಕಂತೇಳಿ ಹೊರಗಡೆ ಅವರಿಗೆ ವಾಕಿಂಗ್ ಟ್ರ್ಯಾಕ್ ಕೂಡ ಹಾಕಿಕೊಡ್ತಾರೆ. ಒಂದು ಕಿಲೋಮೀಟ್ರ್ ವಾಕಿಂಗ್ ಟ್ರ್ಯಾಕ್ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ನಡೆದಿದೆ. ಇದನ್ನು ಸಾರ್ವಜನಿಕರ ಉಪಯೋಗವಾಗಿ ಅತಿ ಶೀಘ್ರದಲ್ಲಿ ಇದರ ಉದ್ಘಾಟನೆಯನ್ನು ಮಾಡ್ತೇವೆ.